ಈಗ ನಿಮ್ಮ ಎಫ್ಐಆರ್ ಹಾಕಿ ಗೋಪಾಲಯ್ಯನವರಿಗೆ ಬೆದರಿಕೆ ಹಾಕಿದ್ರಿ, ರೇಪ್ ಥ್ರೆಟ್ ಕೊಟ್ರಿ, ಇಡೀ ಕುಟುಂಬವನ್ನ ನಾಶ ಮಾಡ್ತೀನಿ ಎಫ್ಐಆರ್ ಮಾಡಿಸಿದ್ದಾರೆ. ಏನಾಯ್ತು? ಎಲ್ಲ ಬಹಳ ಸತ್ಯಕ್ಕೆ ದೂರವಾದ ಮಾತದು. ನಾನು ಯಾರಿಗೂ ಕೊಲೆ ಬೆದರಿಕೆ ಹಾಕೋ ಅಂತ ಹಿಸ್ಟ್ರಿ ನಂದಲ್ಲ. ಆಮೇಲೆ ಈ ಏನು ಹಣಕ್ಕೆ ಬೇಡಿಕೆ ಇಕ್ಕರು ಅಂತ ಅದೆಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ. ನಾನೇನು ಹೇಳಕ್ ಬರಲ್ಲ. ಏನಾದ್ರು ಸತ್ಯ ಇದ್ರೆ ಅದ್ರಲ್ಲಿ ನಾನು ಅವ್ರು ಹೇಳಿ ಮಾಡಿರೋದ್ರ ಸತ್ಯ ಏನೋ ಇದ್ರೆ ದೇವ್ರ ಭಗವಂತ ನನ್ನ ಶಿಕ್ಷೆ ಕೊಡ್ಲಿ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಸರ್, ಅವರೇ ಗೋಪಾಲಯ್ಯ ಅವರೇ ನಿಮ್ಗೆ 15 ಲಕ್ಷ ದುಡ್ಡು ಕೊಡ್ಬೇಕಿತ್ತು ಅನ್ನೋದು ವಿಚಾರ, ಆ ವಿಚಾರ ಕೇಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರಿ ಅಂತ. ಜೊತೆಗೆ ರಾಜಾಜಿನಗರ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕೂಡ ನಿಮ್ಗೆ ನಂಬಿಕೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ಟಿಕೆಟ್ಸ್ ಎಲ್ಲ ಸುಳ್ಳು. ಅವೆಲ್ಲ ಯಾಕೆ ಸುಳ್ಳು? ನಿಜ ಹೇಳ್ಬೇಕು, ಇದು ಸುಳ್ಳು ಹೇಳ್ಬೇಕು. ಹಣಕಾಸಿನ ವ್ಯವಹಾರ ಇದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡ್ಲ, ರಾತ್ರಿ ಫೋನ್ ಮಾಡಿದ ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು. ನಾನು ಸ್ವಲ್ಪ ರೇಗಾಡ ಬಿಟ್ರೆ ಇನ್ನೇನು ಬೇರೆ ಏನು ನಡೆಯಿಲ್ಲ. ಏನೋ ಒಂದು 15 ಲಕ್ಷ ಎಲ್ಲ ಕೆಲಸ ದುಡ್ಡು ಕೇಳ, ಕೆಲಸ ಕೊಡ್ರಿ ಅಂತ ಕೇಳಿದೆ. ಆ ವಿಚಾರಕ್ಕೆ ಹಿಂಗೆ ಮಾತು ಹೌದೌದು. ಇನ್ನ ನೀವು ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನ್ ಬಿಜೆಪಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. 2010 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡಲಿಲ್ಲ. ನಾನ್ ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ನಾನು ಕೇಳಿ ನನ್ನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿರ್ಸ್ಕೊಂತವ್ರೆ. 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ, ಅಶೋಕ್ಗೆ. 2010 ಅದಕ್ಕೆ ಎಷ್ಟು ಬಡ್ಡಿ ಕಟ್ಟಿದೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಮೇತ ಅವ್ರು ವಾಟ್ಸಪ್ಗೆ ಕಳ್ಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ, ಹಣಕಾಸು ಕೊಡಕ್ಕೆ ಮಾಡಕ್ಕೆಲ್ಲ. ಕೇಳ್ಕೊಳ್ಳಿ MLA ಅವ್ರನ್ನೇ. ಎಲ್ಲ ಬಹಳ ಸತ್ಯಕ್ಕೆ ದೂರವಾದ ಮಾತದು. ನಾನು ಯಾರಿಗೂ ಕೊಲೆ ಬೆದರಿಕೆ ಹಾಕೋ ಅಂತ ಹಿಸ್ಟ್ರಿ ನಂದಲ್ಲ. ಆಮೇಲೆ ಈ ಏನು ಹಣಕ್ಕೆ ಬೇಡಿಕೆ ಇಕ್ಕರು ಅಂತ ಅದೆಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ. ನಾನೇನು ಹೇಳಕ್ ಬರಲ್ಲ. ಏನಾದ್ರು ಸತ್ಯ ಇದ್ರೆ ಅದ್ರಲ್ಲಿ ನಾನು ಅವ್ರು ಹೇಳಿ ಮಾಡಿರೋದ್ರ ಸತ್ಯ ಏನೋ ಇದ್ರೆ ದೇವ್ರ ಭಗವಂತ ನನ್ನ ಶಿಕ್ಷೆ ಕೊಡ್ಲಿ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಸರ್, ಅವರೇ ಗೋಪಾಲಯ್ಯ ಅವರೇ ನಿಮ್ಗೆ 15 ಲಕ್ಷ ದುಡ್ಡು ಕೊಡ್ಬೇಕಿತ್ತು ಅನ್ನೋದು ವಿಚಾರ, ಆ ವಿಚಾರ ಕೇಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರಿ ಅಂತ. ಜೊತೆಗೆ ರಾಜಾಜಿನಗರ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕೂಡ ನಿಮ್ಗೆ ನಂಬಿಕೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ಟಿಕೆಟ್ಸ್ ಎಲ್ಲ ಸುಳ್ಳು. ಅವೆಲ್ಲ ಯಾಕೆ ಸುಳ್ಳು? ನಿಜ ಹೇಳ್ಬೇಕು, ಇದು ಸುಳ್ಳು ಹೇಳ್ಬೇಕು. ಹಣಕಾಸಿನ ವ್ಯವಹಾರ ಇದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡ್ಲ, ರಾತ್ರಿ ಫೋನ್ ಮಾಡಿದ ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು. ನಾನು ಸ್ವಲ್ಪ ರೇಗಾಡ ಬಿಟ್ರೆ ಇನ್ನೇನು ಬೇರೆ ಏನು ನಡೆಯಿಲ್ಲ. ಏನೋ ಒಂದು 15 ಲಕ್ಷ ಎಲ್ಲ ಕೆಲಸ ದುಡ್ಡು ಕೇಳ, ಕೆಲಸ ಕೊಡ್ರಿ ಅಂತ ಕೇಳಿದೆ. ಆ ವಿಚಾರಕ್ಕೆ ಹಿಂಗೆ ಮಾತು ಹೌದೌದು. ಇನ್ನ ನೀವು ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನ್ ಬಿಜೆಪಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. 2010 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡಲಿಲ್ಲ. ನಾನ್ ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ಕೇಳಿ ನನ್ನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿರ್ಸ್ಕೊಂತವ್ರೆ. 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ, ಅಶೋಕ್ಗೆ. 2010 ಅದಕ್ಕೆ ಎಷ್ಟು ಬಡ್ಡಿ ಕಟ್ಟಿದೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಮೇತ ಅವ್ರು ವಾಟ್ಸಪ್ಗೆ ಕಳ್ಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ, ಹಣಕಾಸು ಕೊಡಕ್ಕೆ ಮಾಡಕ್ಕೆಲ್ಲ. ಕೇಳ್ಕೊಳ್ಳಿ MLA. ಎಲ್ಲ ಬಹಳ ಸತ್ಯಕ್ಕೆ ದೂರವಾದ ಮಾತದು. ನಾನು ಯಾರಿಗೂ ಕೊಲೆ ಬೆದರಿಕೆ ಹಾಕೋ ಅಂತ ಹಿಸ್ಟ್ರಿ ನಂದಲ್ಲ. ಆಮೇಲೆ ಈ ಏನು ಹಣಕ್ಕೆ ಬೇಡಿಕೆ ಇಕ್ಕರು ಅಂತ ಅದೆಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ. ನಾನೇನು ಹೇಳಕ್ ಬರಲ್ಲ. ಏನಾದ್ರು ಸತ್ಯ ಇದ್ರೆ ಅದ್ರಲ್ಲಿ ನಾನು ಅವ್ರು ಹೇಳಿ ಮಾಡಿರೋದ್ರ ಸತ್ಯ ಏನೋ ಇದ್ರೆ ದೇವ್ರ ಭಗವಂತ ನನ್ನ ಶಿಕ್ಷೆ ಕೊಡ್ಲಿ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಸರ್, ಅವರೇ ಗೋಪಾಲಯ್ಯ ಅವರೇ ನಿಮ್ಗೆ 15 ಲಕ್ಷ ದುಡ್ಡು ಕೊಡ್ಬೇಕಿತ್ತು ಅನ್ನೋದು ವಿಚಾರ, ಆ ವಿಚಾರ ಕೇಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರಿ ಅಂತ. ಜೊತೆಗೆ ರಾಜಾಜಿನಗರ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕೂಡ ನಿಮ್ಗೆ ನಂಬಿಕೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ಟಿಕೆಟ್ಸ್ ಎಲ್ಲ ಸುಳ್ಳು. ಅವೆಲ್ಲ ಯಾಕೆ ಸುಳ್ಳು? ನಿಜ ಹೇಳ್ಬೇಕು, ಇದು ಸುಳ್ಳು ಹೇಳ್ಬೇಕು.
ಹಣಕಾಸಿನ ವ್ಯವಹಾರ ಇದ್ದಿದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡಲ್ಲ, ರಾತ್ರಿ ಫೋನ್ ಮಾಡಿದೆ. ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು, ನಾನು ಸ್ವಲ್ಪ ರೇಗಾಡಿದೆ. ಅದು ಬಿಟ್ರೆ ಇನ್ನೇನು ಬೇರೆ ಏನು ನಡೆಯಿಲ್ಲ. ದುಡ್ಡು ಕೊಟ್ಟಿದೆ ಸರ್ ನೀವು ಅವ್ರಿಗೆ? ಏನೋ ಒಂದು 15 ಲಕ್ಷ 15 ಲಕ್ಷ ದುಡ್ಡು ಕೊಟ್ಟಿದೆ. ಅದನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ವಿಚಾರಕ್ಕೆ ಎಲ್ಲ ಕೆಲಸ ದುಡ್ಡು ಕೇಳ, ಕೆಲಸ ಕೊಡ್ರಿ ಅಂತ ಕೇಳಿದೆ. ಆ ವಿಚಾರಕ್ಕೆ ಹಿಂಗೆ ಮಾತು ಅಲ್ಲ, ಕಾಂಟ್ರಾಕ್ಟರ್ ಕೆಲಸ ಕೊಡ್ಸೋದಕ್ಕೂ ಕೂಡ ಲಂಚ ಕೊಟ್ಟಿದೆ. ಹೌದೌದು. ಕಾಂಟ್ರಾಕ್ಟರ್ ಕೆಲಸ ಇನ್ನ ನೀವು ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನ್ ಬಿಜೆಪಿಲಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಮೇಯರ್ ಮಾಡ್ತೀನಿ ಅಂತ 2010 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡಲಿಲ್ಲ. ನಾನ್ ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ಕೇಳಿ ನನ್ನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಇದ್ ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿರ್ಸ್ಕೊಂತವ್ರೆ. 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ, ಅಶೋಕ್ಗೆ. 2010 ಅದಕ್ಕೆ ಎಷ್ಟು ಬಡ್ಡಿ ಕಟ್ಟಿದೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಮೇತ ಅವ್ರು ವಾಟ್ಸಪ್ಗೆ ಕಳ್ಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ. ಹಣಕಾಸು ಕೊಡಕ್ಕೆ ಮಾಡಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ. ಬೆದರಿಕೆ ಹಾಕಿದ್ರಿ, ರೇಟ್ ಕೊಟ್ರಿ, ಇಡೀ ಕುಟುಂಬವನ್ನ ನಾಶ ಮಾಡ್ತೀನಿ FIR ಮಾಡಿಸಿದ್ದಾರೆ. ಏನಾಯ್ತು? ಎಲ್ಲ ಬಹಳ ಸತ್ಯಕ್ಕೆ ದೂರವಾದ ಮಾತದು. ನಾನು ಯಾರಿಗೂ ಕೊಲೆ ಬೆದರಿಕೆ ಹಾಕೋ ಅಂತ ಹಿಸ್ಟ್ರಿ ನಂದಲ್ಲ. ಆಮೇಲೆ ಈ ಹಣಕ್ಕೆ ಬೇಡಿಕೆ ಇಕ್ಕರು ಅಂತ ಅದೆಲ್ಲ ಈ ಮಂಜುನಾಥ ಸ್ವಾಮಿ ಭಗವಂತ ಎಲ್ಲ ನೋಡ್ಕೊಳ್ಳಿ ಸತ್ಯನ. ನಾನೇನು ಹೇಳಕ್ ಬರಲ್ಲ. ಏನಾದ್ರು ಸತ್ಯ ಇದ್ರೆ ಅದ್ರಲ್ಲಿ ನಾನು ಅವ್ರು ಹೇಳಿ ಮಾಡಿರೋದ್ರ ಸತ್ಯ ಏನೋ ಇದ್ರೆ ದೇವ್ರ ಭಗವಂತ ನನ್ಗೆ ಶಿಕ್ಷೆ ಕೊಡ್ಲಿ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಷ್ಟೇ. ಸರ್, ಅವರೇ ಗೋಪಾಲಯ್ಯ ಅವರೇ ನಿಮ್ಗೆ 15 ಲಕ್ಷ ದುಡ್ಡು ಕೊಡ್ಬೇಕಿತ್ತು ಅನ್ನೋದು ವಿಚಾರ. ಆ ವಿಚಾರ ಕೇಳ್ಕೊಂಡು ನೀವು ಅವ್ರಿಗೆ ಫೋನ್ ಮಾಡಿದ್ರಿ ಅಂತ. ಜೊತೆಗೆ ರಾಜಾಜಿನಗರ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಕೂಡ ನಿಮ್ಗೆ ನಂಬಿಕೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರು. ಅದೆಲ್ಲ ಸುಳ್ಳು. ಟಿಕೆಟ್ಸ್ ಎಲ್ಲ ಸುಳ್ಳು. ಅವೆಲ್ಲ ಯಾಕೆ ಸುಳ್ಳು? ನಿಜ ಹೇಳ್ಬೇಕು, ಇದು ಸುಳ್ಳು ಹೇಳ್ಬೇಕು. ಹಣಕಾಸಿನ ವ್ಯವಹಾರ ಇದ್ದಿದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ. ಕೆಲಸ ಕೊಡಲ್ಲ, ರಾತ್ರಿ ಫೋನ್ ಮಾಡಿದೆ. ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು, ನಾನು ಸ್ವಲ್ಪ ರೇಗಾಡಿದೆ. ಅದು ಬಿಟ್ರೆ ಇನ್ನೇನು ಬೇರೆ ಏನು ನಡೆಯಿಲ್ಲ. ದುಡ್ಡು ಕೊಟ್ಟಿದೆ ಸರ್ ನೀವು ಅವ್ರಿಗೆ? ಏನೋ ಒಂದು 15 ಲಕ್ಷ 15 ಲಕ್ಷ ದುಡ್ಡು ಕೊಟ್ಟಿದೆ. ಅದನ್ನ ವಾಪಸ್ ಕೊಡ್ಲಿಲ್ಲ ಅನ್ನೋ ವಿಚಾರಕ್ಕೆ ಎಲ್ಲ ದುಡ್ಡು ಕೇಳ, ಕೆಲಸ ಕೊಡ್ರಿ ಅಂತ ಕೇಳಿದೆ. ಆ ವಿಚಾರಕ್ಕೆ ಹಿಂಗೆ ಮಾತು ಅಲ್ಲ, ಕಾಂಟ್ರಾಕ್ಟರ್ ಕೆಲಸ ಕೊಡ್ಸೋದಕ್ಕೂ ಕೂಡ ಲಂಚ ಕೊಟ್ಟಿದೆ. ಹೌದೌದು. ಕಾಂಟ್ರಾಕ್ಟರ್ ಕೆಲಸ ಇನ್ನ ನೀವು ಈ ಒಂದು ಸತ್ಯ ಏನು ಅಂದ್ರೆ, ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನ್ ಬಿಜೆಪಿಲಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು. ಮೇಯರ್ ಮಾಡ್ತೀನಿ ಅಂತ 2010 1 ಕೋಟಿ ದುಡ್ಡು ಇಸ್ಕೊಂಡ್ರು. ಇವತ್ತು ಮಾಡಲಿಲ್ಲ. ನಾನ್ ಕಾಂಗ್ರೆಸ್ ಬಂದ್ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ ಎಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ಕೇಳಿ ನನ್ನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಇದ್ ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನ ತಿರ್ಸ್ಕೊಂತವ್ರೆ. 1 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಅವ್ರಿಗೂ, ಅಶೋಕ್ಗೆ. 2010 ಅದಕ್ಕೆ ಎಷ್ಟು ಬಡ್ಡಿ ಕಟ್ಟಿದೆ ಅಂತ ಅವ್ರಿಗೆ ಗೊತ್ತು. ನಾನು ಏನೇನು ಎಲ್ಲ ಬಡ್ಡಿ ಸಮೇತ ಅವ್ರು ವಾಟ್ಸಪ್ಗೆ ಕಳ್ಸಿದೆ ನಾನು. MLA ಮೈಸೂರು ನಾಗೇಂದ್ರ ಗೊತ್ತು, ಅವರೇ ಅದಕ್ಕೆಲ್ಲ ಸಂಪರ್ಕ. ಹಣಕಾಸು ಕೊಡಕ್ಕೆ ಮಾಡಕ್ಕೆಲ್ಲ ಕೇಳ್ಕೊಳ್ಳಿ MLA ಅವ್ರನ್ನೇ.